ಮುಗಿದ ಅಧ್ಯಾಯ ಹೇಗಂತ ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಅಲ್ಲಿ ಸಿಎಂ ಬದಲಾವಣೆ, ಡಿಕೆ ಮುಖ್ಯಮಂತ್ರಿ ಆಗ್ತಾರೆ, ಇವೆಲ್ಲವೂ ಕೂಡ ಮುಗಿದ ಅಧ್ಯಾಯ ಅನ್ನೋ ರೀತಿಯ ಹೇಳಿಕೆಗಳು. ಹಾಗಂತ ಕೆಲವ್ರಿಗೆ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಸಿಎಂ ಆಗೋ ಕನಸು ಮುಗಿದ ಅಧ್ಯಾಯನ ಅಂತ. ಯಾಕೆ ಅಂದ್ರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಡಿ ಕೆ ಶಿ ಸಿಎಂ ಆಗೋದು ಮುಗಿದ ಅಧ್ಯಾಯ ಅನ್ನೋ ದಾಟಿಯ ಹೇಳಿಕೆ. ಸಿಎಂ ಇದ್ದಾಗ ಇನ್ನೊಬ್ರು ಸಿಎಂ ಚರ್ಚೆ ಇಲ್ಲ. ದೆಹಲಿಗೆ ಹೋಗಿದ್ದಾಗ ಸಿಎಂ ಅವರೇ ಹೇಳಿದ್ದಾರೆ, ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಇರಬೇಕು ಅಂತೇನಿಲ್ಲ, ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನದ ಅವಶ್ಯಕತೆ ಇಲ್ಲ, ಅವರೆಲ್ಲೇ ಹೋದ್ರೂ ಆ ಶಕ್ತಿ ಎದ್ದು ಕಾಣುತ್ತದೆ ಅಂತ ಸಿಎಂ ಸಿದ್ದರಾಮಯ್ಯ ಪರವಾಗಿ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಏರ್ಪೋರ್ಟ್ ಅಲ್ಲೇ ಸಿಎಂಗಳನ್ನ ಚೇಂಜ್ ಮಾಡಿದಂಥದ್ದು ಬಹಳಷ್ಟು ಇತಿಹಾಸ ಇದೆ. ದಿಢೀರ್ನೆ ಬರ್ಬೇಕಾದ್ರೆ ಇವ್ರು ಬೇಡ ಅವ್ರು ಮಾಡಿ ಅಂತ. ಹಾಗಾಗಿ ಹಿಂದೆ ಬಹಳ ಇದೆ. ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನವರು ಮನೆಗೆ ಹೋಗಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಕೊಡಿ ರಾಜೀನಾಮೆನ ಅಂತ. ಅಧಿಕಾರಕ್ಕೆ ಏರುವಾಗ ಸಿಎಂ ನೇಮಕ ಆಗುವಾಗ ಫಲಿತಾಂಶ ಬಂದಾಗ 2023 ಫಲಿತಾಂಶ ಬಂದು ಒಂದಿನಕ್ಕೋ 2 ದಿನಕ್ಕೋ ಸಿಎಂ ಆಗಲಿಲ್ಲ, ಬಹಳ ದಿನ ಹೇಳಿತ್ತು, ಬಹಳ ಡಿಸ್ಕಷನ್ಸ್ ಆಯಿತು. ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹಠ ಹಿಡಿದು ಕೂತಿದ್ರು. ಆಗ ಅಂತಿಮವಾಗೆಲ್ಲ ನೀವೊಂದು 2.5 ವರ್ಷ ಆಗಲಿ ಅಂತ ಮಾತಾಡಿದ್ರು ಅಂತ. ಅದಾದ್ಮೇಲೆ ಬಂದಿಲ್ಲಿ ಶಾಸಕರ ಗುಪ್ತ ಮತದಾನದ ಮೂಲಕ ಒಪಿನಿಯನ್ ತಗೊಂಡಾಗ ಅದು ಸಿದ್ದರಾಮಯ್ಯನವ್ರಿಗೆ ಬಂತು, ಡಿ ಕೆಗೆ ಬರಲಿಲ್ಲ. ಅದನ್ನೇ ಹೇಳೋದು, ನಾನು ಡಿ ಕೆ ಶಿವಕುಮಾರ್ ವಿರುದ್ಧ ಗೆದ್ದು ಮುಖ್ಯಮಂತ್ರಿ ಆಗಿದ್ದೇನೆ ಅಂತ ಸಿದ್ದರಾಮಯ್ಯ ಅದನ್ನೇ ಹೇಳೋದು, ಗೆದ್ದು ಮುಖ್ಯಮಂತ್ರಿ ಆಗಿದ್ದೇನೆ ಡಿ ಕೆ ಶಿವಕುಮಾರ್ ವಿರುದ್ಧ ಅಂತ. ಆದರೆ ಡಿ ಕೆ ಶಿವಕುಮಾರ್ ಕಡೆಯವರು ವಾದ ಏನು, ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಮಾತು ಕೊಟ್ಟಿದೆ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, 1 ವಾರ ಮೊದಲೇ ರಾಜೀನಾಮೆ ಕೊಟ್ಟು ಹೋಗ್ತೀನಿ, 2.5 ವರ್ಷ ಮುಗಿಯೋ ಸಮಯ ಬರುತ್ತಲ್ಲ, 1 ವಾರ ಮೊದಲೇ ರಾಜೀನಾಮೆಯನ್ನು ಕೊಟ್ಟು ಹೋಗ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರ ಕಡೆಯವರ ವಿಶ್ವಾಸ. 1 ವಾರ ಮೊದಲೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ. ಬಟ್ ಇತ್ತೀಚೆಗೆ ಒಳಗಡೆ ಸಿದ್ದರಾಮಯ್ಯ ಅವ್ರ ಸರ್ಕಲ್ ಅಲ್ಲಿ ಏನು ಅಂದ್ರೆ, ದೇವರಾಜ್ ಅರಸು ಅವ್ರದ್ದೇನು 7 ವರ್ಷ 8 ತಿಂಗಳು ಏನಿತ್ತಲ್ಲ, ಅದನ್ನ ಮುಗಿಸೋಗೋ ಕಾರ್ಯಕ್ರಮ ಇದೆ, ಅದು ಮುಗಿಸ್ಬಿಟ್ಟು ಇಳಿತಾರೆ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರೇನು ನವೆಂಬರ್ ಅವ್ರಿಗೆ ಸೈಲೆಂಟ್ ಆಗಿರು ಅಂತ ಹೇಳಿದ್ದಾರೆ ಅಂತ. ನವೆಂಬರ್ ಬಿಹಾರ ಎಲೆಕ್ಷನ್ ಮುಗಿದೋಗುತ್ತೆ, ಅದಾದ್ಮೇಲೆ ಆಮೇಲೆ 2.5 ವರ್ಷ ಕೂಡ ಮುಗಿಯೋದು ನವೆಂಬರ್ಗೆ ಅಲ್ಲ ಸಿದ್ದರಾಮಯ್ಯನವರ ಅವಧಿ. ಸೊ ಆ ಕಾರಣಕ್ಕೆ ನವೆಂಬರ್ ಸುಮ್ಮನೆ ಇರು ಅಂತ ಹೇಳಿದ್ದಾರೆ ಅಂತ. ಸೊ ಹಾಗಾಗಿ ಈ ರೀತಿಯ 3 ಲೆಕ್ಕಾಚಾರಗಳು. ಒಂದು, ಸಿದ್ದರಾಮಯ್ಯನವರೇ ನಾನು 2.5 ವರ್ಷ ಸಮಯ ಮುಗಿತಾ ಬಂದಾಗ ಒಂದು ವಾರ ಮೊದಲೇ ರಾಜೀನಾಮೆ ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಅನ್ನೋದು. 2ನೇದು, ಬಿಹಾರ ಎಲೆಕ್ಷನ್ ಇವೆಲ್ಲ ಇರೋ ಕಾರಣ ನವೆಂಬರ್ ವರ್ಗಿರಪ್ಪ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ಗೆ, ಮೌನವಾಗಿರಪ್ಪ ಅಂತ ಹೇಳಿದ್ದಾರೆ ಅಂತ. ಅಂದರೆ 2 ವರ್ಷ ಮುಗಿದು ಕೂಡ ನವೆಂಬರ್ಗೆ. ಆದರೆ ಸಿದ್ದರಾಮಯ್ಯ ಕೂಡ ಥಿಯರಿ ಏನು ಅಂದರೆ, ಇನ್ನೊಂದು ವಾದ, ಅವರು ಜಾಸ್ತಿ ಹಿಂಗೆ ಅಗ್ಗ ಜಗಟ್ಟ ಮಾಡಲ್ಲ, ಬಿಟ್ಕೊಟ್ಬಿಡ್ತಾರೆ. ಬಟ್ ಅದೇ ದೇವರಾಜ್ ಅರಸು ಅವ್ರ ಸಮಯ ಇದೆಯಲ್ಲ 7 ವರ್ಷ 8 ತಿಂಗಳು, ಅದನ್ನು ದಾಟ್ ಹೋಗ್ಬೇಕು ಅನ್ನೋದಿದೆ. ಹಾಗಾಗಿ ಅದು ಜಾನ್ವರಿ ಹಿಡಿಯುತ್ತೆ, ಜಾನ್ವರಿ ಆದ್ಮೇಲೆ ರಾಜೀನಾಮೆ ಕೊಡ್ತಾರೆ ಅಂತ. ಸೊ ಆದರೆ ರಾಜೀನಾಮೆ ಕೊಡ್ತಾರೆ ಒಬ್ಬ ಮುಖ್ಯಮಂತ್ರಿ ಎಂದಾಗ, ಹೋಗುವಾಗ ಯಾರು ಕೇಳಲ್ಲ ಮಾತುಗಳನ್ನ ಅಧಿಕಾರಿಗಳು. ಹೆಂಗಿದ್ರು ಸಿದ್ದರಾಮಯ್ಯ ಹೋಗ್ತಾರೆ ಬಿಡಪ್ಪ, ಹೊಸ ಮಂತ್ರಿ ಬರ್ತಾರ ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಆಮೇಲೆ ಅವ್ರ ಕತೆ ಹೆಂಗು ಅಂತ ಒಂದಷ್ಟು ಕಮಿಟ್ಮೆಂಟ್ಗಳು ನಡೆಯಲ್ಲ ಅಂತ. ಫೈಲ್ಗಳು ಮೂವ್ ಆಗಲ್ಲ, ಸ್ಟ್ರಕ್ ಆಗ್ಬಿಡ್ತವೆ, ಜಡ ಹಿಡಿದ್ಬಿಡ್ತವೆ. ಹೊಸ ಕ್ಯಾಬಿನೆಟ್ ಹೊಸ ಸಿಎಂ ಬಂದಾಗ ಏನು ಡಿಸಿಷನ್ ತಗೋತಾರೋ ಅಂತ ಜಡ ಆಗ್ಬಿಡುತ್ತೆ ಅಂತ ಕೂಡ ವಾದ ಇದೆ. ಆದರೆ ದಿನೇಶ್ ಗುಂಡೂರಾವ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ಆದರೆ ದಿನೇಶ್ ಗುಂಡೂರಾವ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಅನ್ನೋದು ಕೆಲವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಅಂತ ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತಂಗೂ ಕೂಡ ಗೊತ್ತಿರುತ್ತೆ. ಇನ್ನೊಂದು 10 ವರ್ಷ ಆದ್ರೂ ಕಂಪೇರ್ ಮಾಡ್ಕೋತಾರಲ್ಲ, ನಮ್ಮ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆಗಿದ್ದರೆ ಚೆನ್ನಾಗಿತ್ತು ಕಾಂಗ್ರೆಸ್ಸು ಅಂತ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಸಿದ್ದರಾಮಯ್ಯನವ್ರು ಹೊರತುಪಡಿಸಿ, ಹೈಕಮಾಂಡ್ ಬಿಟ್ಟು ಖರ್ಗೆ ಅವ್ರನ್ನ ಹೊರತುಪಡಿಸಿ ಡಿ ಕೆ ಶಿವಕುಮಾರ್ ಆಗ್ತಾರೋ ಇಲ್ವೋ ಅಂತ ಚರ್ಚೆ ಮಾಡೋಕ್ಕೆ ಯಾರಿಗೂ ಕೂಡ ಆ ಕೆಪಾಸಿಟಿ ಇಲ್ಲ ಅಂತ. ಕೆಪಾಸಿಟಿ ಮೀನ್ಸ್ ಮುಗಿತವ್ರ ಕತೆ ಏನಾಗಲ್ಲ ಅಂತ ಗಟ್ಟಿಯಾಗಿ ಟೇಬಲ್ ಕೊಟ್ಟು ಹೇಳುವಂಥ ಲೀಡರ್ ಇಲ್ಲ ಕಾಂಗ್ರೆಸ್ಸಲ್ಲಿ ಅಂತ. ಬಟ್ ಇದೆಲ್ಲ ಪ್ರೀ ಪ್ಲಾನ್ ಡ್ರಾಮಾ ಥರ ಕಾಂಗ್ರೆಸ್ಸಲ್ಲಿ. ಹಾಗಾಗಿ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡುವ ಸನ್ನಿವೇಶ ಅಂದರೆ ಸಮಯ ಮುಗಿಯುವಾಗ ಗೌರವಯುತವಾಗಿ ಕಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಇವೆಲ್ಲ ಕಾಂಗ್ರೆಸ್ಸಲ್ಲಿ ಅವ್ರು ಇರ್ತಾರೆ ಅಂತ ಟ್ರೆಂಡ್ ಸೆಟ್ ಮಾಡಿ ಕೆಲಸ ಕಾರ್ಯ ನಡಿಲಪ್ಪ, ವ್ಯತ್ಯಾಸ ಮಾಡ್ಕೋಬಾರ್ದು ಅಂತ ಇವೆಲ್ಲ ಮಾಡಿದ್ದಾರೆ ಹೈಕಮಾಂಡ್ ಅಂತ. ಈಗ ಈ ಮಾತನ್ನು ಯಾವಾಗ ನಂಬೋದು ಗೊತ್ತಾ, ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಲ್ಲ 28ಕ್ಕೆ ಆಗ್ತೀನಿ ನಂಬಕ್ಕಾಗಲ್ಲ. ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಯಾವುದೇ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಇಲ್ಲ, 2028ರವರೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ
KPCC ಅಧ್ಯಕ್ಷ ಕೂಡ ಬದಲಾವಣೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಫುಲ್ ಸ್ಟಾಪ್ ಬೀಳುತ್ತೆ. ಆದರೆ ಹೈಕಮಾಂಡ್ ಹೇಳ್ತಾ ಇಲ್ಲ, ಹೈಕಮಾಂಡ್ ಹೇಳ್ತಿಲ್ಲ. ಸೊ ಹಾಗಾಗಿ ಗೊಂದಲ ಗದ್ದಲ ಸಹಜ. DK ಶಿವಕುಮಾರ್ ಕಡೆಯವರು ಏನು ವಿಚಲಿತರಾಗಿಲ್ಲ, ಅವರೆಲ್ಲ ಕಾನ್ಫಿಡೆನ್ಸ್ ಆಗವ್ರೆ. ನಮ್ಮ DK ನವೆಂಬರ್ಗೆ ಮುಖ್ಯಮಂತ್ರಿ ಆಗ್ತಾರೆ DK ಶಿವಕುಮಾರ್ ಕಡೆಯವರು. ಹಾಗಾಗಿ ಈ ಚರ್ಚೆಗಳು ನವೆಂಬರ್ವರೆಗೂ ನಿಲ್ಲಲ್ಲ, ನಿರಂತರ ಕಾಂಗ್ರೆಸ್ ಅಲ್ಲಿ ಚರ್ಚೆ. CM ಬದಲಾಗಲ್ಲ ಅಂತ ಅವ್ರು ಹೇಳ್ತಾರೆ, ಬದಲಾಗ್ತಾರೆ ಅಂತ ಇನ್ನೊಬ್ರು ಹೇಳ್ತಾರೆ, ಈಗ ನಡೀತಾ ಇರ್ತಿಂಗೆ. ಸೊ ಹಾಗಾಗಿ ನವೆಂಬರ್ ನಂತರ ಮತ್ತಷ್ಟು ನಾಟಕೀಯ ಬೆಳವಣಿಗೆಗಳು ನಡೀಬಹುದನ್ನು. ಸೊ ಹಾಗಾಗಿ ನೋಡಬೇಕು, ತಾವೇನು ಹೇಳ್ತೀರಿ? ದಿನೇಶ್ ಗುಂಡೂರಾವ್ ಅವರು ಹೇಳೋ ಪ್ರಕಾರ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಮುಗಿದ ಅಧ್ಯಾಯವೇ, ಸಿದ್ದರಾಮಯ್ಯನವರೇ ಮುಂದುವರಿತಾರಾ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಧನ್ಯವಾದ.